ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಾ. ಇವತ್ತು ಒಂದು ಚಿಕ್ಕ ಹಾರ್ವೆಸ್ಟ್ ಮಾಡೋಣ. ಹಾಗೆಯೇ ನಾನು ಕೆಲವೊಂದು ಬೀಜಗಳು ಹಾಕಿದೆ, ಏನೇನು ಗಿಡಗಳು ಬಂದಿದೆ, ಹಾಗೆಯೇ ತೋಟದಲ್ಲಿ ಏನೇನು ಕೆಲಸ ಆಗಿದೆ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ನೀವು ನೋಡ್ತಾ ಇದ್ದೀರಾ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಸೋರೆಕಾಯಿ ಬೀಜ ಹಾಕಿದೆ, ಹಾಗೆಯೇ ಗಿಡಗಳು ಬಂದಿದೆ ನೋಡಿ, ನೀವು ನೋಡ್ತಾ ಇದ್ದೀರಾ. ಅದಕ್ಕೆ ನಾನು ದಂಟಿನ ಸೊಪ್ಪನ್ನ ದೊಡ್ಡದನ್ನು ತೆಗೆದುಬಿಡ್ತಾ ಇದ್ದೀನಿ, ಯಾಕಂದರೆ ದಂಟಿನ ಸೊಪ್ಪಿಗೆ ಬೇರು ಜಾಸ್ತಿ. ಹಾಗೆಯೇ ಬೇರೆ ಗಿಡನ ಬೆಳೆಯೋಕ್ಕೆ ಬಿಡಲ್ಲ, ಗೊಬ್ಬರ ಎಲ್ಲ ಅದೊಂದೇ ತೊಗೊಂಬಿಡುತ್ತೆ. ಅದಕ್ಕೇ ನಾನು ದೊಡ್ಡ ಸೊಪ್ಪನ್ನ ತೆಗೆದುಬಿಡ್ತಾ ಇದ್ದೀನಿ ನೋಡಿ. ಒಂದು ಕಟ್ಟಷ್ಟು ದಂಟಿನ ಸೊಪ್ಪು ಸಿಕ್ಕಿದೆ. ಹೌದು, ನಮ್ಗೆ ಕಾಸು ಕೊಟ್ಟರೆ ಒಂದು 20 ರೂಪಾಯಿ ಕೊಟ್ಟರೆ ಒಂದು ಕಟ್ಟು ಸೊಪ್ಪು ಸಿಗುತ್ತೆ, ಆದರೆ ಈ ಖುಷಿ ಸಿಗಲ್ಲ ನೋಡಿ. ಯಾವ ಥರ ಬಂದಿದೆ ಅಂತ ಸೊಪ್ಪು, ಒಂದು ಕಟ್ ಬಂದಿದೆ. ಹಾಗೆಯೇ ಇದರಲ್ಲೂ ಅಷ್ಟೇ ಹೀರೆಕಾಯಿ ಬೀಜ ಹಾಕಿದ್ದೆ ನೋಡಿ, ಗಿಡಗಳು ಚೆನ್ನಾಗಿ ಬಂದಿದೆ. ಇದರಲ್ಲಿ ತುಂಬ ಬೀಜ ಬಿದ್ದೋಗಿದೆ, ಆದರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ನೋಡ್ತೀನಿ, ಬರುತ್ತೋ ಇಲ್ಲ ಗೊತ್ತಿಲ್ಲ. ಹಾಗೆಯೇ ದೊಡ್ಡದಾಗಿರೋಂಥ ಸೊಪ್ಪನ್ನ ತೆಗೆದುಬಿಡ್ತೀನಿ. ಚೆನ್ನಾಗಿ ಬಂದಿದೆ. ಹಾಗೆಯೇ ಇದರಲ್ಲೂ ಸ್ವಲ್ಪ ಸೊಪ್ಪು ಸಿಕ್ಕಿದೆ. ಅದರಲ್ಲೇ ಒಂದು ತೊಂಡೆಕಾಯಿ ಗಿಡ ಇದೆ, ನೀವು ನೋಡ್ತಾ ಇದ್ದೀರಾ ತೊಂಡೆಕಾಯಿ ಗಿಡ ನೋಡಿ. ಸೋರೆಕಾಯಿ ಗಿಡಗಳು ನೋಡಿ. ತೊಂಡೆಕಾಯಿ ಹಾರ್ವೆಸ್ಟ್ ಮಾಡೋಣ ಬನ್ನಿ. ನನ್ನ ಹತ್ರ 2 ಥರ ತೊಂಡೆಕಾಯಿ ಇದೆ. ಒಂದು ನಾನೀಗ ಕೀಳ್ತಾ ಇರೋದು ಪೆನ್ಸಿಲ್ ತೊಂಡೆಕಾಯಿ ಅಂತಾರೆ. ಇನ್ನೊಂದು ನಾಟಿ ತೊಂಡೆಕಾಯಿ ಇದೆ ನೋಡಿ. ಇದು ನಾಟಿ ತೊಂಡೆಕಾಯಿ, ಇದು ಚಿಕ್ಕದಾಗಿರುತ್ತೆ. ಪೆನ್ಸಿಲ್ ತೊಂಡೆಕಾಯಿ ಅಂದರೆ ಉದ್ದ ಇರುತ್ತೆ ನೋಡಿ. ವರ್ಷದುದ್ದಕ್ಕೂ ತರಕಾರಿ ಅಂದರೆ ಇದೊಂದೇ ತೊಂಡೆಕಾಯಿ, ಅವಾಗ ಸ್ವಲ್ಪ ಸಿಗ್ತಾನೆ ಇರುತ್ತೆ. ಹಾಗೆಯೇ ಬೀನ್ಸ್ ಹಾರ್ವೆಸ್ಟ್ ಮಾಡೋಣ ಬನ್ನಿ. ರೋಜಾ ಗಿಡದಲ್ಲಿ ಒಂದೇ ಒಂದು ಬೀಜ ಬಿತ್ತು, ಬೀನ್ಸ್ ಬಂದಿದೆ ಒಂದು ಹಿಡಿಯಷ್ಟು ನೋಡಿ. ನಾನು ಕಿಚನ್ ಕಾಂಪೋಸ್ಟನ್ನು ಯಾವ ರೀತಿ ಹಾಕಿದ್ದೀನಿ ಅಂತ, ನಾವೇನಿಲ್ಲ ಈ ಥರ ಡೈರೆಕ್ಟಾಗಿ ಹಾಕಿ ಗಾಳಿ ಆಡೋದಕ್ಕೆ ಒಂದು 2-3 ಡೇಸ್ ಬಿಟ್ಟು ಆಮೇಲೆ ಮಣ್ಣು ಹಾಕಿದ್ರೆ ನೋಡಿ ಯಾವ ಸೈಜ್ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸಪೋಟ ಎಷ್ಟು ಹಣ್ಣುಗಳು ಬಿಟ್ಟಿದೆ ಅಂತ, 1 2 3 4 5 6 7, ಅಲ್ಲೊಂದು ಚಿಕ್ಕದೊಂದಿದೆ 8. ಇದು ಚಿಕ್ಕ ಗಿಡ, 20 ಲೀಟ್ರ್ ಬಕೆಟಲ್ಲಿ ಇಕ್ಕಿರೋದು. ಹಾಗೆಯೇ ನೋಡಿ ಅಂಜೂರ ಯಾವುದೋ ಹಕ್ಕಿ ತಿಂದಾಕಿದೆ. ನಡುವೆ ಬಂದಿರೋ ಅಂಜೂರ ಎಲ್ಲ ಹಕ್ಕಿಗಳೇ ತಿಂದಿದೆ ನೋಡಿ. ಯಾವ ಥರ ಕಿಚನ್ ವೇಸ್ಟ್ ಆಗಿದಾಗ ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ. ಯಾವ ಥರ ವಾಸನೆಯೂ ಬರೋದಿಲ್ಲ. ಹಾಗೆ ನೋಡಿ ಚೆರಿ ಬಿದ್ದೋಗಿದೆ ಹಣ್ಣಾಗಿ ನೋಡಿ ಯಾವ ಥರ ಆಗಿದೆ ಅಂತ. ನಾನು ಕಡಲೆಕಾಯಿ ಚಿಪ್ಪೆ, ಈರುಳ್ಳಿ ಚಿಪ್ಪೆಗಳು, ತರಕಾರಿ ಎಲ್ಲ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಾವು ಫ್ರೂಟ್ಸ್ ಗಿಡಗಳಿಗೆ ಈ ಥರ ಡೈರೆಕ್ಟಾಗಿ ಹಾಕೋದ್ರಿಂದ ಹಣ್ಣಿನ ಗಾತ್ರನೂ ದೊಡ್ಡದಾಗುತ್ತೆ, ಹಾಗೆಯೇ ಅದಕ್ಕೆ ಬೇಕಾಗಿರೋಂಥ ಇದೂ ಪೋಷಕಾಂಶನೂ ಸಿಗುತ್ತೆ ನೋಡಿ. ಹೀರೆಕಾಯಿ ಬೀಜ, ಇದು ದ್ರಾಕ್ಷಿ ಗಿಡದಲ್ಲಿ ಹಾಕಿರೋದು ಸೋರೆಕಾಯಿ. ಹಾಗೆಯೇ ರೋಜಾ ಗಿಡದಲ್ಲಿ ಬೆಂಡೆಕಾಯಿ ಬೀಜ ಹಾಕಿದ್ದೆ, ಹಾಗೆಯೇ ಬೆಂಡೆಕಾಯಿ ಗಿಡಗಳು ಬಂದಿದೆ. ಇದನ್ನು ಅಷ್ಟೇ ಕಿಚನ್ ಕಾಂಪೋಸ್ಟ್ ಹಾಕ್ತೀನಿ ನೋಡಿ. ಹಾಗೆಯೇ ಮೊನ್ನೆ ರೀಪಾಟಿಂಗ್ ಮಾಡಿದ್ದೆಲ್ಲ ನಾನು, ಇದನ್ನು ಚೆರಿ ಹೂವು ಅಂತಲೂ ಕರೀತಾರೆ, ಹಾಗೆಯೇ ಸ್ಟ್ರಾಬೆರಿ ಹೂವು ಅಂತಲೂ ಕರೀತಾರೆ. ಎಷ್ಟು ಚೆನ್ನಾಗಿ ಚಿಗುರು ಹೊಡೆದಿದೆ. ಕರಿಬೇವು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೆ ನಾನು, ಅಲ್ಲಿಂದ ಚಿಗುರು ಬಂದಿದೆ. ಒಂದು 4 ಬದನೆಕಾಯಿ ಗಿಡ ಇದೆ ನೋಡಿ, ಒಂದು ಬದನೆಕಾಯಿ ಸಿಕ್ಕಿದೆ. ಸೊಪ್ಪು, ಬದನೆಕಾಯಿ ಇದೆಲ್ಲ ಹಾಕ್ಕೊಂಡ್ರೆ ನಿಮಗೆ ಸಾಂಬಾರು ಕೊರತೆ ಇರಲ್ಲ. ಹಾಗೆಯೇ ಅಲ್ಲೊಂದು ಟೊಮೆಟೊ ಗಿಡಗಳನ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ಟೊಮೆಟೊನೂ ಮನೆಗಾಗೋಷ್ಟು ಟೊಮೆಟೊನೂ ಸಿಗ್ತಾ ಇರುತ್ತೆ ನೋಡಿ. ಇದೆಲ್ಲ ಆಗೋಗಿದೆ ಟೊಮೆಟೊ ಬೇರೆ ಗಿಡಗಳನ್ನ
ಇದೆಲ್ಲ ತೆಗೆದ್ಬಿಟ್ಟು ಬೇರೆ ಟೊಮೆಟೊ ಗಿಡಗಳನ್ನ ಹಾಕ್ಕೋಬೇಕು. ಟೊಮೆಟೊ ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ. ಹಾಗೆಯೇ ನೀವೇನು ನೋಡ್ತಾ ಇದ್ದೀರಾ, ಪಾಲಕ್ಕು ಇದನ್ನು ಹಾರ್ವೆಸ್ಟ್ ಮಾಡಿಲ್ಲ, ಹಾಗೆಯೇ ಬಿಟ್ಟಿದ್ದೀನಿ. ನೋಡಿ, ಇಷ್ಟು ಟೊಮೆಟೊ ಮತ್ತು ಒಂದು ಬದನೆಕಾಯಿ ಸಿಕ್ಕಿದೆ. ಇದರಲ್ಲೂ ಒಂದು ಹೀರೆಕಾಯಿ ಬೀಜ ಹಾಕಿದ್ದೆ, ಬಂದಿದೆ. ಹಾಗೆ ನೋಡಿ, ಇದು ಹಾಗಲಕಾಯಿ ಗಿಡ. ಇದೆಲ್ಲ ತೆಗೆದ್ಬಿಟ್ಟು ಬೇರೆ ಬೀಜ ಹಾಕಬೇಕು, ಹಾಕ್ತೀನಿ. ಹಾಗೆ ನಾನು ಬೆಂಡೆಕಾಯಿ ಹಾಕಿದ್ದೆ ಸಪ್ರೇಟಾಗಿ, ಎರಡು ಬಂದಿದೆ. ಒಂದನ್ನು ತೆಗೆದು ಸಪ್ರೇಟಾಗಿ ಬೇರೆ ಕಡೆ ಇಡ್ತೀನಿ. ನೋಡಿ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಇದರಲ್ಲೂ ಅಷ್ಟೇ ಗೋರಿಕಾಯಿ ಹಾಕಿದ್ದೆ, ಎರಡೇ ಗಿಡ ಬಂದಿದೆ. ಹಾಗೆಯೇ ಇದರಲ್ಲಿ ತುಂಬ ನೋಕೋಲ್ ಹಾಕಿದ್ದೆ, ಒಂದೇ ಒಂದು ಬಂದಿದೆ. ಕೊತ್ತಂಬರಿ ಬೀಜ, ಪಾಲಕ್ ಸೊಪ್ಪು, ಇದು ಮೆಂತ್ಯ ಸೊಪ್ಪು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.